ಸಿಂಗಾಪುರ್ ವಿಚಾರಕ್ಕೆ ಬಂದ್ರೆ ದೇ ಆರ್ ದ ಪೊಲಿಟಿಷಿಯನ್ಸ್ ಆರ್ ಪೇಡ್ ವೆರಿ ವೆಲ್ ಅಂದ್ರೆ ದೇ ಆರ್ ಪೇಡ್ ವೆಲ್. ಹೌದೌದು. ಈಗ ನಮ್ಮ ಪೊಲಿಟಿಷಿಯನ್ ಲೆಟ್ ಸೇ ದಟ್ ಅವ್ರು ಆಲ್ಸೋ ಪೇಡ್ ವೆರಿ ವೆಲ್. ಅನೈತಿಕ ಮಾರ್ಗದಿಂದ ದುಡ್ಡು ಮಾಡ್ತಿಲ್ಲ ಅಂತ ಅದೇ ಹೇಳಿದ್ದು ಯಾವ್ದೋ ಒಂದ್ ರೀತಿ. ಅದೇ ನಾನು ಹೇಳಿದ್ದು ಇವಾಗ ಅಂದ್ರೆ ಅಫಿಷಿಯಲಿ ಪೇಡ್ ವೆರಿ ವೆಲ್ ಸರ್, ಬೇರೆ ರೀತಿ ಪೇಡ್ ವೆರಿ ವೆಲ್ ಅಲ್ಲ. ನಾನು ಅದೇ ಹೇಳಿದ್ದು ಇವಾಗ ನೋಡಿ, ಒಂದು ಗ್ರಾಮ ಪಂಚಾಯತಿಲಿ 4,000 ರೂಪಾಯಿ ಏನೋ ಕೊಡ್ತಾರೆ. ಓಕೆ, ಒನ್ ಟೈಮಲ್ಲಿ ಅದು ಮಾಡಿದ್ರು, ಏನೋ 3,000 2,000 ಒಬ್ಬ ಮೆಂಬರ್ಗೆ. ಸೊ ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ 1,00,000 ರೂಪಾಯಿ ಸಂಬಳ ಇಟ್ಟು 1,00,000 ಕೊಡಿ 25,000 ಕೊಡಿ. ಗ್ರಾಜುಯೇಟ್ ಆಗಿರೋ ಹುಡುಗನ್ ಇಲ್ಲಿ ಬೆಂಗಳೂರಿಗೆ ಹೋಗಲ್ಲ. ಅದೇ ಹೇಳಿದ್ದು ನಾನು ಹೇಳಿದ್ದು, ಆ ಒಂದು ರಿಫಾರ್ಮ್ಸ್ ಆಗ್ಬೇಕು ಅಂತ. ನೀವು MLA ಜಾಸ್ತಿನೇ ಸಂಬಳ ಕೊಡಿ, 5 ಲಕ್ಷ ಕೊಡಿ, ಜಾಸ್ತಿನೇ ಕೊಡಿ, ಬಟ್ ಕರಪ್ಷನ್ ಕಡಿಮೆ ಮಾಡಿ. ಅಂದ್ರೆ ನಿಮ್ಗೆ ಚೈನಾದಲ್ಲೆಲ್ಲ ಅದೇ ಅಲ್ಲ, ಸಿಂಗಾಪುರಲ್ಲಿ ಅದೇ ಮಾಡಿದ್ದಂತಲ್ಲ. ಯು ಟೇಕ್ ಮನಿ, ಬಟ್ ಏನಂದ್ರೆ ಪನಿಷ್ಮೆಂಟ್ ಹೈಯರ್ ಲೆವೆಲ್ ಅಲ್ಲಿ, ಪನಿಷ್ಮೆಂಟ್ ಅಲ್ಲಿ ಸರ್ ಈಗ ಹೆಚ್ಚು ಕಡಿಮೆ ಆದ್ರೆ ಹೈಯರ್ ಲೆವೆಲ್ ಅಲ್ಲಿ ಬಿಗ್ ಪನಿಷ್ಮೆಂಟ್, ಲೋಯರ್ ಲೆವೆಲ್ ಗಿನ್ನ. ವಿಚಾರ ಏನು ಅಂತಿರಲಿ, ಬಿಲ್ಡಿಂಗ್ ಕಟ್ಟಕ್ಕೆ ಇಂಜಿನಿಯರ್ ಬೇಕು, ಆಪರೇಷನ್ ಮಾಡಕ್ ಡಾಕ್ಟರ್ ಬೇಕು, ದೇಶ ನಡ್ಸಕ್ ಯಾವನಾರ ಆಗ್ಬೋದಾಗ್ಬಿಟ್ಟಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಈಗ ನಾವು ಅಣ್ಣಾಮಲೈ ಅವ್ರು ನೋಡಿ, ವಿ ದ ಲೀಡರ್ಸ್ ಅಂತ ಒಂದು ಮೂಮೆಂಟ್ ಅನ್ನ ಶುರು ಮಾಡಿ ಟ್ರೈನ್ ಟು ಟ್ರೈನ್ ಯಂಗ್ ಪೀಪಲ್ ಇಂಟು ಪೊಲಿಟಿಕ್ಸ್. ಅಂದ್ರೆ ರಾಜಕೀಯ ಇರ್ಬೋದು, ಪಾಲಿಸಿ ಮೇಕರ್ ಇರ್ಬೋದು, ಪಬ್ಲಿಕ್ ಲೈಫ್ ಇರ್ಬೋದು, ಇದಕ್ಕೊಂದು ಬೇಸಿಕ್ ನಾಲೆಜ್ ಬೇಕು, ಅಕಾಡೆಮಿಕ್ ಓರಿಯಂಟೇಷನ್ ಬೇಕು. ಇಲ್ಲ ಕೇಳಿ, ಹಂಗ್ ನೋಡಕ್ ಅವ್ರ ಹಂಗಾರೆ ನೀವು ಸಂವಿಧಾನ ಬರೆದವರೆಲ್ಲ ಬುದ್ಧಿ ಇಲ್ಲದೆ ಬರ್ದಿಯಾರ ಅನ್ಕೊಂಡಿದ್ದೀರಾ? ಇಲ್ಲ ಹೇಳಿ, ಅತ್ಯಂತ ಚಾಣಾಕ್ಷರು, ಮೇಧಾವಿಗಳು, ಪ್ರಪಂಚ ತಿಳ್ಕೊಂಡಿರೋರು ಅಂಬೇಡ್ಕರ್ ಅವರು. ಏನ್ ಹೇಳಿ, ಅವ್ರಿಗಿಂತ ಮೇಧಾವಿ ನನ್ನ ಪ್ರಕಾರ ಅದು ಎಷ್ಟೋ ಡಿಗ್ರೀಸ್ ಓದಿದಾರೆ ಅಂತಲ್ಲ ಅವ್ರು ಬರ್ದಿಯಾರ ಅಂದ್ರೆ ಎಷ್ಟು ಅದ್ಭುತವಾಗಿ ಬರ್ದಿಯಾರ ನೋಡಿ. ಅವ್ರು ಎಲ್ಲಿಟ್ಟಿದ್ದಾರೆ ಎಜುಕೇಶನ್, ಸ್ಟೀಲ್ ಫ್ರೇಮ್ ಅಲ್ಲಿ ಇಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟೇಟಿವ್ ಆಕ್ಟ್ ಇದು. ಇಲ್ಲಿ ನಾವು ಅತಿ ಬುದ್ಧಿವಂತರ ಏನು ಯೋಚನೆ ಮಾಡ್ತೀವಿ, ಏನ್ರಿ ದೇಶ ನಡೆಸಕ್ ಒಬ್ಬ ಯಾರೋ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಒಬ್ಬ PhD ಮಾಡಿರ್ಬೇಕು. ಅಲ್ಲ, ಅಲ್ಲಿದ್ದಾರೆ ತಜ್ಞರ ಸಮಿತಿ ಇದೆ, ಅಲ್ಲಿ ಎಲ್ಲವೂ ಇದೆ. ಅಲ್ಲಿ ನೋಡಿ ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದಾರೆ. ಏನೋ ಅಂದ್ರೆ ನೀವು ಹೇಳ್ತೀರಾ ಎ ಕಾಮನ್ ಮ್ಯಾನ್ ಆಫ್ ಎ ವಿಲೇಜ್ ಕ್ಯಾನ್ ಹ್ಯಾವ್ ಮೋರ್ ವಿಸ್ಡಮ್ ಅಂತ. ಅಫ್ಕೋರ್ಸ್ ಇಲ್ಲಿ ಕಾಮನ್ ಸೆನ್ಸ್ ಬಹಳ ಕಾಮನ್ ಆಗಿ ಸಿಗದಿರೋದಂದ್ರೆ ತಿಳ್ಕೊಂಡ್ರವ್ರು ತುಂಬಾ ಜನ ಇದ್ದಾರೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟೇಟಿವ್ ಯಾರು ಬೇಕು, ಯಾರಾದ್ರೂ ಆಗ್ಲಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಆಯ್ಕೆ ಜನರದಿರ್ಬೇಕು. ಮತ್ತೆ ನೀವು ಇವ್ನು ಹಿಂಗ್ ಓದಿದಾನ, ಅವ್ನು ಓದೇನೆ, ಅವ್ನು ಯಾರೋ ಎಜುಕೇಟೆಡ್, ಇವ್ನು ಯಾರೋ ಸಿಕ್ಕಾಪಟ್ಟೆ ಬುದ್ಧಿವಂತ, ಇವ್ನು ಯಾರೋ ಇದು ಮಾಡಿದಾನೆ, ಅವನ್ನ ಎಲೆಕ್ಷನ್ ನಿಲ್ಸ್ಬೇಕು ಅನ್ನೋದು ಮತ್ತೆ ಇದ್ರಲ್ಲಿ ದುಃಖದ ವಿಚಾರ ಏನಂದ್ರೆ ಅಂಬೇಡ್ಕರ್ ಅವ್ರು ಕೂಡ ಇದೆ ಎಲೆಕ್ಷನ್ ಸೋತ್ಬಿಟ್ಟಿದ್ದಾರೆ. ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಇರ್ಲಿ ಹಂಗಂತಲ್ಲ, ಅವ್ರು ನನ್ನ ಪ್ರಕಾರ ಗೆದ್ದಿದ್ದಾರೆ ಆಕ್ಚುಲಿ. ಅಂದ್ರೆ ಜನ ಸೋತಿಯಾರ ಅಷ್ಟೇ ಅಲ್ಲ, ಅವ್ರು ಸೋತಿಲ್ಲ ನನ್ನ ಪ್ರಕಾರ. ಅದನ್ನ ನಾವು ಕೆಡದಾಗ ಹೇಳ್ತೀವಿ ಅದನ್ನ. ಅಲ್ಲ, ಆಕ್ಚುಲಿ ಅಂತವ್ರು ಸೋಲೋದೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟು ಅದ್ಭುತವಾದ ಕಾನ್ಸ್ಟಿಟ್ಯೂಷನ್ ಕೊಟ್ಬಿಟ್ಟು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ನಾವು ಅದನ್ನ ವಿಮರ್ಶೆ ಮಾಡ್ತೀವಿ ಮತ್ತೆ. ಇಲ್ಲ ಎಜುಕೇಟೆಡ್ಸ್ ಬರ್ಬೇಕು, ಇಲ್ಲಿ ಅದು ಬರ್ಬೇಕು, ಇದು ಬರ್ಬೇಕು ಅಂತ. ಇಲ್ಲಪ್ಪ, ಎಜುಕೇಟೆಡ್ಸ್ ಇಲ್ಲಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಅಲ್ಲಿ ವಿದ್ಯಾರ್ಥಿ ಮೇಲೆ IAS ಎಲ್ಲವೂ ಇದಾವೆ. ನೀನ್ ಏನಿಲ್ಲ, ನೀನ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದಿಲ್ಲ, ನೀನ್ ಹಾನೆಸ್ಟ್ ಆಗಿರೋನೊಬ್ಬ ಸಾಕಿಲ್ಲ ನಮ್ಗೆ. ಜನಕ್ಕೆ ಈ ಸಮಸ್ಯೆ ಇದೆ ಸ್ವಾಮಿ ಅಂದ್ರೆ ಅವ್ರು ಕೊಡ್ತಾರಲ್ಲಿ. ಸರ್, ದೇಶದ ಭಾರತ ಅಂದಮೇಲೆ, ಕರ್ನಾಟಕ ಅಂದಮೇಲೆ ಹಲವಾರು ಮಹಾನ್ ನಾಯಕರು ಬಂದಿದ್ದಾರೆ. ಸೊ ನೀವೊಂಥರ ಯಾರನ್ನ ಪರ್ಸನಾಲಿಟಿ ಫಾಲೋಯಿಂಗ್ ಅಥವಾ ಕಲ್ಟ್ ಫಾಲೋಯಿಂಗ್ ಮಾಡಿಲ್ಲ. ನೀವು ನಾಯಕರ ಬಗ್ಗೆ ಓದ್ಕೊಂಡಿದ್ದೀರಾ ಸರ್? ಓದಿದ್ದೀರಾ? ಇವ್ರು ರಾಜಕೀಯದ ಬಗ್ಗೆ ಓದೋದು ಇಷ್ಟನಾ, ಫಾಲೋ ಮಾಡೋದು ಇಷ್ಟನಾ ಇಷ್ಟು ವರ್ಷದಲ್ಲಿ? ಅಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಓದಿದ್ದೀನಿ, ಅದಲ್ಲ. ಬಟ್ ಆ ಓದಿದ್ದೀನಿ, ಅದ್ರ ಮೇಲೆ ನಂದು ಏನೋ ಜಡ್ಜ್ಮೆಂಟು ಅದೇನಿಲ್ಲ. ನಾನು ವಾಪಸ್ ಬಂದ್ರ ಮೇಲೆ ನನಗೆ ಓದೋದು ತುಂಬ ವಿಷಯಗಳಿದ್ದಾವೆ. ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ವಿಷಯಗಳು ಸಿಗುತ್ತೆ. ಏನು ಹೇಳಿ, ಒಂದು ಸ್ಲಮ್ ನೋಡಿದ್ರೆ ವಿಷಯಗಳು ಸಿಗುತ್ತೆ, ಒಬ್ರು ಬದುಕು ನೋಡಿದ್ರೆ ವಿಷಯಗಳು ಸಿಗುತ್ತೆ, ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ವಿಷಯಗಳು ಸಿಗುತ್ತೆ, ಒಂದು ಸ್ಕೂಲ್ಗೆ ಹೋದ್ರೆ ವಿಷಯಗಳು ಸಿಗುತ್ತೆ. ಸೊ ಬದುಕು ತುಂಬ ದೊಡ್ಡ ಒಂದು ಇದು, ದೇಶ ಸುತ್ತು ಕೋಶ ಓದು ಒಂದಿರಲ್ಲ, ಆ ಥರ ಇಲ್ಲೇ ಓದೋದಕ್ಕೆ ತುಂಬ ವಿಷಯಗಳಿದೆ ಅನ್ಸತ್ತೆ ನನಗೆ. ಸರ್, ಯಾರು ರಾಜಕೀಯ ನಾಯಕರನ್ನ ನೋಡ್ಬಿಟ್ಟು ಡಿಡ್ ಯು ಎವರ್ ಐಡಲೈಸ್ ದೆಮ್ ಆರ್ ಅಡ್ಮಿರೇಷನ್ ಮಾಡಿದ್ದೀರಾ? ಇಲ್ಲ, ಆ ಟೈಮಲ್ಲೆಲ್ಲ ನನಗೆ ಕಾಲೇಜ್ ಓದ್ಬೇಕಾದ್ರೆ ಇದೇ ಒಂದು ಇದಿತ್ತು ಆ್ಯಕ್ಚುಲಿ. ಆ ಲೀಡ್ರು ಅವ್ರೇನೋ ಮಾತಾಡ್ತಾರೆ, ಬಂದು ಏನೋ ಮಾಡ್ಬಿಡ್ತಾರೆ. ನೀವು ಈಗಿನ ಜನರ ಥರ ನೀವು ಎಕ್ಸ್ಟ್ರಾ ಇಂಪ್ರೆಸ್ ಆಗಿದ್ರಿ? ಇಲ್ಲ, ಅದು ಸಹಜ ಅಲ್ವಾ. ಇವಾಗ ಆಮೇಲೆ ಅನ್ನಿಸ್ತಾ ಬಂದಿದ್ದು, ಏನಿದು, ಏನಕ್ಕೆ ಮೋಸ್ಟ್ಲಿ ಇರ್ಬೋದು ಅವ್ರಲ್ಲಿ ಒಳ್ಳೆ ಇದಿರ್ಬೋದು, ಬಟ್ ಅವ್ರ ಕೈಲಿ ಆಗ್ತಾ ಇರ್ಬೋದು, ಅದು ಜನನೂ ಹೇಳ್ತಾರೆ. ಇಲ್ಲ, ಅವ್ರಿಗೆ ತುಂಬಾ ಒಳ್ಳೆ ಉದ್ದೇಶ ಇದೆ, ಬಟ್ ಬಿಡ್ತಾ ಇಲ್ಲ ಇವರು. ಯಾರು ಬಿಡ್ತಾ ಇಲ್ಲ ಅಂತ ಹೇಳಲ್ಲ, ಈ ಸುತ್ತಮುತ್ತಲವ್ರು ಬಿಡ್ತಾ ಇಲ್ಲ. ಚೆನ್ನಾಗಿದ್ದಾರೆ, ವ್ಯವಸ್ಥೆ ಸರಿ ಇಲ್ಲ, ಇವರೇ ಹೇಳ್ಕೊಂಡು ಸಮಾಧಾನ ಪಡ್ತಾರೆ. ಅಣ್ಣ ಸೂಪರು, ಸಿಸ್ಟಮ್ ಸರಿ ಇಲ್ಲ, ಏನೋ ಸರಿ ಕಾಣಿಸ್ತಾ ಇಲ್ಲ. ಅದು ಅಣ್ಣ ಸಿಸ್ಟಮ್ ಸರಿ ಮಾಡಕ್ ಮಾತ್ರ ಆಗ್ತಾ ಇಲ್ಲ ಅಷ್ಟೇ. ಅಣ್ಣ ಸಿಸ್ಟಮ್ ಸರಿ ಮಾಡಕ್ ಬಂದ, ಅಣ್ಣನೇ ಜಾಮ್ ಮಾಡ್ಬಿಟ್ರು. ಇಲ್ಲ ರೀ, ಜೊತೆಲಿರೋ ಸರಿ ಇಲ್ಲ ರೀ ಅದು.
ಅಣ್ಣ ಒಳ್ಳೆ ಜೊತೆಲಿರೋರು ಸರಿ ಇಲ್ಲ. ಈ ಸಲ ಓಟ್ ಹಾಕಿ ನೆಕ್ಸ್ಟ್ ಇಂದ ಅಣ್ಣ ಬದಲಾಗ್ತಾರೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ